ಅವಮಾನ ಆದಾಗ ಸುಮ್ಮನಿರಿ ಮತ್ತು ಮಾಡಿ ಈ 10 ಕೆಲಸಗಳು. ಅವಮಾನ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಯಾವಾಗಲಾದರೂ ಎದುರಾಗುವ ಒಂದು ನೋವಿನ ಅನುಭವ. ಯಾರಾದರೂ ನಮ್ಮನ್ನು ಕಡಿಮೆ ಮಾಡಿ ಮಾತನಾಡಿದಾಗ, ನಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಮನಸ್ಸಿಗೆ ತುಂಬ ನೋವು ಆಗುವುದು ಸಹಜ. ಆ ಕ್ಷಣದಲ್ಲಿ ಕೋಪ, ದುಃಖ, ಅಸಹನೆ ಆಗಿ ಮನಸ್ಸು ಅಸ್ಥಿರವಾಗುತ್ತದೆ. ಆದರೆ ನಿಜವಾದ ಬುದ್ಧಿವಂತಿಕೆ ಅಂದರೆ ಆ ಸಂದರ್ಭವನ್ನು ಹೇಗೆ ನಿಭಾಯಿಸುತ್ತೇವೆ ಎಂಬುದರಲ್ಲಿ ಇದೆ. ಅವಮಾನವಾದಾಗ ತಕ್ಷಣ ಪ್ರತಿಕ್ರಿಯಿಸುವುದು ಸುಲಭ, ಆದರೆ ಶಾಂತವಾಗಿ ಯೋಚಿಸಿ ವರ್ತಿಸುವುದು ದೊಡ್ಡ ಗುಣ. ಮೊದಲನೆಯದಾಗಿ, ಅವಮಾನವಾದ ಕ್ಷಣದಲ್ಲಿ ಮೌನವಾಗಿರುವುದು ಅತ್ಯಂತ ಮುಖ್ಯ. ತಕ್ಷಣ ಪ್ರತಿಕ್ರಿಯಿಸಿದರೆ ನಾವು ಕೋಪದಲ್ಲಿ ಹೇಳುವ ಮಾತುಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಕೆಟ್ಟದಾಗಿಸಬಹುದು. ಮೌನವು ಕೆಲವೊಮ್ಮೆ ದುರ್ಬಲತೆಯಲ್ಲ, ಅದು ದೊಡ್ಡ ಶಕ್ತಿ. ಅದು ನಿಮ್ಮ ಆತ್ಮನಿಯಂತ್ರಣವನ್ನು ತೋರಿಸುತ್ತದೆ. ಆ ಕ್ಷಣದಲ್ಲಿ ಮಾತು ಆಡದೆ ಇರುವುದರಿಂದ ನೀವು ಅನಗತ್ಯ ಜಗಳವನ್ನು ತಪ್ಪಿಸಬಹುದು. ಎರಡನೆಯದಾಗಿ, ಆಳವಾಗಿ ಉಸಿರೆಳೆಯುವುದು ಬಹಳ ಸಹಾಯ ಮಾಡುತ್ತದೆ. ಕೋಪ ಬಂದಾಗ ನಮ್ಮ ಹೃದಯದ ಧ್ವನಿ ಹೆಚ್ಚುತ್ತದೆ, ಮನಸ್ಸು ತೀವ್ರವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗುತ್ತದೆ. ನಿಧಾನವಾಗಿ ಆಳವಾದ ಉಸಿರು ತೆಗೆದುಕೊಂಡರೆ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗುತ್ತದೆ. ಇದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ತಕ್ಷಣ ಉತ್ತರ ಕೊಡಬೇಡಿ. ಕೋಪದಲ್ಲಿ ಕೊಟ್ಟ ಉತ್ತರಗಳು ಸಾಮಾನ್ಯವಾಗಿ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತವೆ. ಕೆಲವು ಮಾತುಗಳು ಹಿಂತಿರುಗಿಸಲಾಗುವುದಿಲ್ಲ. ಆದ್ದರಿಂದ ಆ ಕ್ಷಣದಲ್ಲಿ ಮಾತನಾಡುವುದನ್ನು ಬಿಟ್ಟು ನಂತರ ಯೋಚಿಸಿ ಪ್ರತಿಕ್ರಿಯಿಸುವುದು ಉತ್ತಮ. ಇದು ನಿಮ್ಮ ಗೌರವವನ್ನು ಕಾಪಾಡುತ್ತದೆ. ನಾಲ್ಕನೆಯದಾಗಿ, ಆ ವ್ಯಕ್ತಿಯ ವರ್ತನೆಯ ಹಿಂದೆ ಇರುವ ಕಾರಣವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಕೆಲವೊಮ್ಮೆ ಜನರು ತಮ್ಮ ವೈಯಕ್ತಿಕ ಸಮಸ್ಯೆಗಳು, ಒತ್ತಡ ಅಥವಾ ಅಸಹನೆಗಳಿಂದ ಇತರರನ್ನು ನೋಯಿಸುವ ರೀತಿಯಲ್ಲಿ ಮಾತನಾಡುತ್ತಾರೆ. ಅದು ಅವರ ದುರ್ಬಲತೆ, ನಿಮ್ಮದು ಅಲ್ಲ. ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದಿದ್ದರೆ ನೀವು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ಐದನೆಯದಾಗಿ, ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿ. ಯಾರಾದರೂ ಕೆಟ್ಟ ಮಾತು ಆಡಿದರೆ ನೀವು ಕೂಡ ಅದೇ ಮಟ್ಟಕ್ಕೆ ಇಳಿದರೆ ನಿಮ್ಮ ವ್ಯಕ್ತಿತ್ವ ಹಾನಿಯಾಗುತ್ತದೆ. ನೀವು ಶಾಂತವಾಗಿ ವರ್ತಿಸಿದರೆ ಅದು ನಿಮ್ಮ ದೊಡ್ಡತನವನ್ನು ತೋರಿಸುತ್ತದೆ. ಮೌನದಿಂದಲೇ ನೀವು ನಿಮ್ಮ ಮಟ್ಟವನ್ನು ಉಳಿಸಿಕೊಳ್ಳಬಹುದು. ಆರನೆಯದಾಗಿ, ಎಲ್ಲರಿಗೂ ಪ್ರತಿಕ್ರಿಯೆ ನೀಡುವುದು ಅಗತ್ಯವಿಲ್ಲ ಎಂಬುದನ್ನು ಅರಿತುಕೊಳ್ಳಿ. ಜೀವನದಲ್ಲಿ ಪ್ರತಿಯೊಂದು ಮಾತಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಕೆಲವು ವಿಷಯಗಳನ್ನು ಬಿಟ್ಟು ಮುಂದೆ ಸಾಗುವುದು ಉತ್ತಮ. ಇದರಿಂದ ನಿಮ್ಮ ಸಮಯ ಮತ್ತು ಮನಃಶಾಂತಿ ಎರಡನ್ನೂ ಉಳಿಸಿಕೊಳ್ಳಬಹುದು. ಏಳನೆಯದಾಗಿ, ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಳಿ. ನಾನು ಇದಕ್ಕಿಂತ ಉತ್ತಮ ವ್ಯಕ್ತಿ, ನನ್ನ ಗೌರವ ನನ್ನ ಕೈಯಲ್ಲಿದೆ ಎಂದು ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ. ಈ ರೀತಿಯ ಆತ್ಮಪ್ರೇರಣೆ ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಾಗಿ ಬಲಿಷ್ಠರನ್ನಾಗಿ ಮಾಡುತ್ತದೆ. ಎಂಟನೆಯದಾಗಿ, ನಿಮ್ಮ ಜೀವನದ ಒಳ್ಳೆಯ ಸಂಗತಿಗಳನ್ನು ನೆನಪಿಸಿಕೊಳ್ಳಿ. ಒಂದು ಅವಮಾನ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ. ನೀವು ಸಾಧಿಸಿರುವ ವಿಷಯಗಳು, ನಿಮ್ಮ ಉತ್ತಮ ಗುಣಗಳು, ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಒಂಬತ್ತನೆಯದಾಗಿ, ಸರಿಯಾದ ಸಮಯದಲ್ಲಿ ಶಾಂತವಾಗಿ ಮಾತನಾಡಿ. ಆ ಕ್ಷಣದಲ್ಲಿ ಅಲ್ಲ, ಆದರೆ ನಂತರ ಆ ವ್ಯಕ್ತಿಯೊಂದಿಗೆ ಸಮಾಧಾನದಿಂದ ಮಾತನಾಡಿದರೆ ಸಮಸ್ಯೆಯನ್ನು ಪರಿಹರಿಸಬಹುದು. ನಿಮ್ಮ ಭಾವನೆಗಳನ್ನು ಗೌರವದಿಂದ ಹೇಳಿದರೆ ಅವರು ಕೂಡ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹತ್ತನೆಯದಾಗಿ, ಈ ಅನುಭವವನ್ನು ಪಾಠವಾಗಿ ತೆಗೆದುಕೊಳ್ಳಿ. ಪ್ರತಿಯೊಂದು ಅವಮಾನವು ನಿಮ್ಮನ್ನು ಮತ್ತಷ್ಟು ಬಲಿಷ್ಠನನ್ನಾಗಿ ಮಾಡಬಹುದು. ನೀವು ಅದನ್ನು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಜೀವನದಲ್ಲಿ ಎದುರಾಗುವ ಇಂತಹ ಘಟನೆಗಳು ನಿಮ್ಮ ಮನಸ್ಸನ್ನು ತಿದ್ದಿ ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತವೆ. ಕೊನೆಗೆ, ಅವಮಾನವಾದಾಗ ಕೋಪದಿಂದ ಪ್ರತಿಕ್ರಿಯಿಸುವುದು ತಾತ್ಕಾಲಿಕ ತೃಪ್ತಿ ಕೊಡಬಹುದು, ಆದರೆ ದೀರ್ಘಕಾಲದಲ್ಲಿ ಅದು ನಿಮಗೆ ನಷ್ಟವಾಗಬಹುದು. ಆದರೆ ಶಾಂತವಾಗಿ, ಮೌನದಿಂದ, ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸಿದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ಎತ್ತುತ್ತದೆ. ಜನರು ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸುತ್ತಾರೆ. ಅವಮಾನ ನಿಮಗೆ ನೋವು ಕೊಡಬಹುದು, ಆದರೆ ನಿಮ್ಮ ಸಹನೆ ಮತ್ತು ಮೌನ ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸುತ್ತದೆ. ಆದ್ದರಿಂದ ಮುಂದೆ ಯಾವಾಗಲಾದರೂ ಅವಮಾನವಾದರೆ ಕೋಪದಿಂದ ಅಲ್ಲ, ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸಿ. ಅದೇ ನಿಜವಾದ ಗೆಲುವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.